ಚಿನ್ನ ಖರೀದಿ ಮಾಡೋರು, ವಿದೇಶ ಪ್ರವಾಸ ಪ್ಲಾನ್ ಮಾಡೋರು ಮತ್ತು ಇಂಟರ್ನ್ಯಾಷನಲ್ ಕಾರ್ಡ್ ಬಳಸೋರಿಗೆ ಈಗ ದೊಡ್ಡ ರಿಲೀಫ್ ಸಿಕ್ಕಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಹೇಳಿಕೆಯ ಬಳಿಕ ಜನರಲ್ಲಿ ಹುಟ್ಟಿದ ಆತಂಕಕ್ಕೆ ಇದೀಗ ಕೇಂದ್ರ ಸರ್ಕಾರ ಸ್ಪಷ್ಟನೆ ನೀಡಿದೆ. ಇತ್ತೀಚೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ದೇಶದ ವಿದೇಶಿ ವಿನಿಮಯ ನಿಕ್ಷೇಪಗಳನ್ನು ಉಳಿಸಿಕೊಳ್ಳಲು ಇಂಧನ ಬಳಕೆ, ಚಿನ್ನ ಖರೀದಿ ಮತ್ತು ಅನಗತ್ಯ ವಿದೇಶಿ ವೆಚ್ಚಗಳನ್ನು ಕಡಿಮೆ ಮಾಡಬೇಕು ಎಂದು ಕರೆ ನೀಡಿದ್ದಾರೆ. ಈ ಹೇಳಿಕೆಯ ಬೆನ್ನಲ್ಲೇ ದೇಶಾದ್ಯಂತ ಹಲವು ರೀತಿಯ ಊಹಾಪೋಹಗಳು ಶುರುವಾಗಿದ್ವು. ಇನ್ನು ಚಿನ್ನದ ಮೇಲೆ ಆಮದು ಸುಂಕ ಹೆಚ್ಚಾಗತ್ತಾ, ಬೆಳ್ಳಿ ಬೆಲೆ ದುಬಾರಿ ಆಗತ್ತಾ, ವಿದೇಶಿ ಪ್ರವಾಸಕ್ಕೆ ಹೊಸ ನಿಯಮ ಬರುತ್ತಾ, ಇಂಟರ್ನ್ಯಾಷನಲ್ ಕಾರ್ಡ್ ಬಳಕೆಗೆ ನಿರ್ಬಂಧ ಹೇರಲಾಗತ್ತಾ, ಈ ಎಲ್ಲ ಪ್ರಶ್ನೆಗಳು ಜನರಲ್ಲಿ ಹೆಚ್ಚಾಗಿದ್ವು. ಆದ್ರೆ ಈಗ ಈ ಎಲ್ಲ ಗೊಂದಲಗಳಿಗೆ ಕೇಂದ್ರ ಸರ್ಕಾರದ ಮೂಲಗಳು ಕ್ಲಾರಿಟಿ ಕೊಟ್ಟಿದೆ. ವಾಣಿಜ್ಯ ಸಚಿವಾಲಯದ ಮೂಲಗಳ ಪ್ರಕಾರ ಚಿನ್ನ, ಬೆಳ್ಳಿ ಅಥವಾ ಅಂತಾರಾಷ್ಟ್ರೀಯ ಕಾರ್ಡ್ ಬಳಕೆಯ ಮೇಲೆ ಯಾವುದೇ ಹೊಸ ಆಮದು ಸುಂಕ ಅಥವಾ ನಿರ್ಬಂಧ ಹೇರಲು ಸರ್ಕಾರದ ಮುಂದೆ ಪ್ರಸ್ತುತ ಯಾವುದೇ ಯೋಜನೆ ಇಲ್ಲ. ಅಂದ್ರೆ ಈಗಲೇ ಚಿನ್ನದ ಬೆಲೆ ಮೇಲೆ ಸರ್ಕಾರದಿಂದ ಹೆಚ್ಚುವರಿ ಹೊರೆ ಬೀಳುವ ಸಾಧ್ಯತೆ ಇಲ್ಲ ಎನ್ನಲಾಗಿದೆ. ಭಾರತದಲ್ಲಿ ಹಬ್ಬ, ಮದುವೆ, ಶುಭ ಸಮಾರಂಭ ಅಂದ್ರೆ ಚಿನ್ನ ಬೆಳ್ಳಿ ಖರೀದಿ ಒಂದು ಸಂಪ್ರದಾಯ. ಸಾಮಾನ್ಯ ಕುಟುಂಬಗಳ ಬಜೆಟ್ಗೂ ಇದು ನೇರವಾಗಿ ಸಂಬಂಧಿಸಿದೆ. ಒಂದು ವೇಳೆ ಆಮದು ಸುಂಕ ಹೆಚ್ಚಿಸಿದ್ರೆ ಚಿನ್ನ ಬೆಳ್ಳಿ ಬೆಲೆ ಮತ್ತಷ್ಟು ಏರಿಕೆಯಾಗುವ ಭೀತಿ ಇತ್ತು. ಆದ್ರೆ ಈಗ ಸರ್ಕಾರದ ಸ್ಪಷ್ಟನೆ ಜನರಿಗೆ ಸ್ವಲ್ಪ ನಿಟ್ಟುಸಿರು ತಂದಿದೆ. ಇನ್ನು ವಿದೇಶ ಪ್ರವಾಸ ಮತ್ತು ಇಂಟರ್ನ್ಯಾಷನಲ್ ಕಾರ್ಡ್ ಬಳಕೆಯ ಕುರಿತಾದ ಗೊಂದಲಕ್ಕೂ ಸರ್ಕಾರ ಬ್ರೇಕ್ ಹಾಕಿದೆ. ಕೋವಿಡ್ ಬಳಿಕ ಭಾರತೀಯರು ವಿದೇಶ ಪ್ರವಾಸ ಮತ್ತು ವಿದೇಶಿ ವೆಬ್ಸೈಟ್ಗಳಲ್ಲಿ ಶಾಪಿಂಗ್ ಮಾಡುವ ಪ್ರಮಾಣ ಹೆಚ್ಚಾಗಿದೆ. ಇದರಿಂದ ವಿದೇಶಿ ಕರೆನ್ಸಿ ಹೊರ ಹೋಗುತ್ತಿದೆ ಎನ್ನುವ ಕಾರಣಕ್ಕೆ ಕೇಂದ್ರ ಸರ್ಕಾರ ಹೊಸ ನಿಯಮ ತರಬಹುದು ಎನ್ನಲಾಗ್ತಾ ಇತ್ತು. ಆದರೆ ಈಗಾಗಲೇ ಅಂತಹ ಯಾವುದೇ ನಿರ್ಬಂಧ ತರಲು ಯೋಜನೆ ಇಲ್ಲ ಎಂದು ಮೂಲಗಳು ತಿಳಿಸಿದೆ. ಹಾಗಾದ್ರೆ ಈ ಎಲ್ಲ ಚರ್ಚೆಗಳು ಶುರುವಾಗಿದ್ದು ಯಾಕೆ? ಭಾರತ ತನ್ನ ಇಂಧನ ಅಗತ್ಯದ 85% ಹೆಚ್ಚು ಭಾಗವನ್ನ ವಿದೇಶದಿಂದಲೇ ಆಮದು ಮಾಡಿಕೊಳ್ತಿದೆ. ಜೊತೆಗೆ ವಿಶ್ವದ ಅತಿ ದೊಡ್ಡ ಚಿನ್ನ ಆಮದುದಾರ ರಾಷ್ಟ್ರಗಳಲ್ಲಿ ಭಾರತ ಒಂದು. ಕಚ್ಚಾ ತೈಲದ ಬೆಲೆ ಏರಿಳಿತ, ಚಿನ್ನ ಮತ್ತು ಎಲೆಕ್ಟ್ರಾನಿಕ್ ವಸ್ತುಗಳ ಬೇಡಿಕೆ, ಈ ಎಲ್ಲದರ ಹೆಚ್ಚಳದಿಂದ ಭಾರತದ ಆಮದು ಬಿಲ್ ಕೂಡ ಹೆಚ್ಚಾಗ್ತಾ ಇದೆ. ಇದರಿಂದ ಟ್ರೇಡ್ ಡೆಫಿಸಿಟ್ ಮತ್ತು ಕರೆಂಟ್ ಅಕೌಂಟ್ ಡೆಫಿಸಿಟ್ ಮೇಲೆ ಒತ್ತಡ ಹೆಚ್ಚಾಗ್ತಾ ಇದೆ. ಇದೇ ಹಿನ್ನೆಲೆ ಪ್ರಧಾನಿ ಮೋದಿ ಜವಾಬ್ದಾರಿಯುತ ಬಳಕೆ ಬಗ್ಗೆ ಕರೆ ನೀಡಿದ್ದಾರೆ. ಆದ್ರೆ ಕೆಲವರು ಇದನ್ನ ಕಟ್ಟುನಿಟ್ಟಿನ ನಿಯಮಗಳ ಸೂಚನೆ ಎಂದು ಅರ್ಥೈಸಿರೋದ್ರಿಂದ ಗೊಂದಲ ಹೆಚ್ಚಾಯಿತು. ಇದೇ ವೇಳೆ ಭಾರತ ಮತ್ತು ಅಮೆರಿಕ ನಡುವಿನ ವ್ಯಾಪಾರ ಒಪ್ಪಂದ ಮಾತುಕತೆಗಳು ಮುಂದಿನ ದಿನಗಳಲ್ಲಿ ವೇಗ ಪಡೆಯುವ ಸಾಧ್ಯತೆ ಇದೆ. ಡಿಜಿಟಲ್ ವ್ಯಾಪಾರ, ಕೃಷಿ, ತಂತ್ರಜ್ಞಾನ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ಎರಡು ದೇಶಗಳು ಸಹಕಾರ ಹೆಚ್ಚಿಸಲು ಚರ್ಚೆ ನಡೀತಾ ಇದೆ. ಒಟ್ನಲ್ಲಿ ಚಿನ್ನ ಬೆಳ್ಳಿ ಖರೀದಿ, ವಿದೇಶ ಪ್ರವಾಸ ಅಥವಾ ಇಂಟರ್ನ್ಯಾಷನಲ್ ಕಾರ್ಡ್ ಬಳಕೆ ಬಗ್ಗೆ ಈಗ ಜನರು ಆತಂಕ ಪಡುವ ಅಗತ್ಯ ಇಲ್ಲ ಎಂದು ಸರ್ಕಾರದ ಮೂಲಗಳು ಸ್ಪಷ್ಟಪಡಿಸಿದೆ.